ಅದೇನೋ ದೋಸೆ ಅಂತಲ್ಲ, ವೆನಿಲಾ ದೋಸೆ. ಅದೇ ಈ ತರ ಪುಂಡಿಗರಿ ಎಲ್ಲೂ ಸಿಗಲ್ಲ ನಿಮ್ಗೆ. ಅಯ್ಯೋ ಸರ್ ಇಟ್ಕೊಳ್ಳಿ. ಎರಟಿಗ ನೋಡಿ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. 6.5 hours later. ಬಟ್ಟೆ ಸ್ಲಿಪ್ ಹೊಡಿತಾ ಇದೆ ಗಾಡಿ. 4x4 ತನ್ನಿ ಮಜಾ ಮಾಡಿ ಇಲ್ಲಿ. ಕಳ್ಳಿವಳು ಅಯ್ಯೋ ಕಳ್ಳಿ. ತಿಂಡಿ ಹುಡುಕ್ತಾ ಇದ್ದೀವಿ. ರೋಡ್ ಸೈಡ್ ಕ್ಯಾಂಟೀನ್ ಬೇಕು ನಮ್ಗೆ. ಹೋಟೆಲ್ ಚಂದು. ಸೊ ರೂಮ್ ಒಳಗೆ ಬಂದಾಯ್ತು. ಒಂದು ರೂಮ್ ಟೂರ್ ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲೇ ಬಂಡ್ಲಿ ಕಾಣಿಸ್ತಾ ಇದೆ ನೋಡು. ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸವಾರಿ ಬ್ಲಾಗ್. ಇವತ್ತು ಡೇಟು ಡೇ 1 ಎಲ್ಲಿ ಅಂತ ನೋಡ್ತಾ ಇದ್ದೀರಾ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ. ನಾವಿರೋದು ಮಾಂಟ್ರೋಸ್ ಗಾಲ್ಫ್ ರೆಸಾರ್ಟ್ ಅಂಡ್ ಸ್ಪಾ. ನೋಡ್ತಾ ಇರ್ಬೋದು ಬೆಳಿಗ್ಗೆ ವ್ಯೂ ಹೆಂಗಿದೆ, ಜೊತೆಲೊಂದು ಕಾಫಿ. ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇವತ್ತು ಏನೇನು ಆಕ್ಟಿವಿಟೀಸ್ ಇದೆ ಅಂತ. ಮ್ಯೂಸಿಕ್. ಎಷ್ಟು ಬ್ಯೂಟಿಫುಲ್ ವೆದರ್ ಅಲ್ಲಿ ಏನ್ ತಿಂತಾ ಇದೆಯೋ? ಸಾಸೇಜ್, ಹ್ಯಾಮು, ಮೊಟ್ಟೆ, ಪೂರಿ. ಅಣ್ಣ ನೀವು? ಅಣ್ಣ ಅದೇನೋ ದೋಸೆ ಅಂತಲ್ಲ, ವೆನಿಲಾ ದೋಸೆ. ಅದೇನೋ ಪ್ಯಾನ್ ಕೇಕ್ ಅಂತಾರ. ಅದಕ್ಕೇನೋ ಕರ್ರ ಗುಯಿ ಕೊಟ್ಬಿಟ್ಟಾರ ಚಾಕ್ಲೇಟ್. ಅದ್ರ ಜೊತೆ ಅದೇನೋ ಕೋಳಿದೇನೋ ಹಾಕೊಬಿಟ್ಟಾರ. ಇದೇನೋ ಕೊಟ್ಬಿಟ್ಟಾರೆ. ಮಫಿನ್ಸ್. ಓಹೋ, ಏನೋ ಗೊತ್ತಿಲ್ಲ ಅಣ್ಣ. ಅದು ಪ್ಯಾನ್ ಕೇಕ್. ಅದು 5 minutes later. ವರ್ಕೌಟ್ ಮಾಡ್ತಾ ಇದೀನಿ ಅನ್ಕೊಂಡ್ರ? ಆಕ್ಚುಲಿ ಶೂಟ್ ಸ್ಕೆಡ್ಯೂಲ್ ಪ್ರಕಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೈಕ್ಲಿಂಗ್ ಎಲ್ಲ ಆಗಿ ಜಿಮ್ ಶೂಟ್ ಇತ್ತು ಇವಾಗ. ಅದಕ್ಕೆ ಸ್ವಲ್ಪ ಪಂಪ್ ಆಗಿ ಅಂತ ಹೇಳಿ ಇದೆಲ್ಲ ಮಾಡ್ತಾರೆ. ಲೆಫ್ಟ್ ಆರ್ಮ್ ಬೈಸೆಪ್ಸ್ ರೆಡಿ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಬೆಳಿಗ್ಗೆ ನಾನು ನಿಮಗೆ ತೋರಿಸ್ದೆ, ಮೋಡ ಎಲ್ಲ ಮುಚ್ಕೊಂಡಿತ್ತು, ಹನಿ ಆಗ್ತಾ ಇತ್ತು, ಮಿಸ್ಟ್ ಇತ್ತು. ಇವಾಗ ನೋಡಿ ಬಿಸಿಲು. ಇದೇ ಬಿಸಿಲು ಕಂಟಿನ್ಯೂ ಆದ್ರೆ ಪೂಲ್ಗಂತೂ ಇಳಿಯೋದು ಗ್ಯಾರಂಟಿ. ನಾವಿವಾಗ ಎಲ್ಲಿದ್ದೀವಿ ಅಂತ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟೇಬಲ್ ಅಂದ್ರೆ ಕುದುರೆ ಓಡಿಸೋದಕ್ಕೆ ನಮ್ ಕುದುರೆ ಇಲ್ಲಿ ರೆಡಿ ಆಗ್ತಾ ಇದೆ. ಅದ್ರ ಹೆಸರು ಮ್ಯಾಕ್ಸಿಮಸ್ ಅಂತ. ಫುಲ್ ರಾಜಸ್ಥಾನ್ ಕುದುರೆ. ಕಟ್ಸ್ ನೋಡಿ ಅಲ್ಲಿ ಫುಲ್ಲು ಮಾಲಿಶ್ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡ್ತಾ ಇದಾರೆ. ಒಂದು ಆಲ್ರೆಡಿ ತಗೊಂಡು ಹೋಗಿದ್ದಾರೆ ಶೂಟ್ಗೆ. ಇನ್ನೊಂದು ಲೂನಾ ಅಂತ. ಇದು ಡೇಸಿ. ಚಿಕ್ಕ ಜಾಕಿ ರೆಡಿ. 12 seconds later. ನೆನೆಯಿಂದ ಆಟ ಆಡ್ಬಿಟ್ಟಿದ್ದ ಹಾರ್ಸ್ ರೈಡಿಂಗ್ ಮಾಡ್ಬೇಕು ಅಂತ. ಹಾರ್ಸ್ ಮೇಲೆ ಕೂರ್ಸಿದ ತಕ್ಷಣ ಅಳ್ತಾವನೆ. ಬಂದ ಏನೈತೆ ನೋಡಿ ಗುರು ಕಾಲು. ಲಂಚಿಗೆ ಬಂದಿದ್ವಿ, ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಅಣ್ಣ ಸ್ಪೆಷಲ್ ಆರ್ಡರ್ ಮಾಡಿದ್ದಾರೆ ಕೂರ್ದು. ಏನಣ್ಣ? ಪಂದಿಕರಿ ಕೂರ್ ಸ್ಪೆಷಲ್. ಈ ತರ ಪಂದಿಕರಿ ಎಲ್ಲೂ ಸಿಗಲ್ಲ ನಿಮ್ಗೆ. ಈ ಸ್ಪೈಸಸ್, ಈ ಪುಳಿ, ಪೆಪ್ಪರ್ ಹಾಕ್ಬಿಟ್ಟು ಮಾಡೋದು ಸಾರ್ ನಿಮ್ಗೆ ಕಂಪ್ಲೀಟ್ ಬ್ಲ್ಯಾಕ್ ಆಗುತ್ತೆ. ಬೇರೆ ಬೇರೆ ಟ್ರೈ ಮಾಡಿ ನೋಡ್ಬೇಕು. ನೀನು ಟ್ರೈ ಮಾಡ್ತೀಯಾ? ನಾವು ಟ್ರೈ ಮಾಡೋಣ. ಸ್ವಲ್ಪ ಗಟ್ಟಿ ಮಾಡ್ಬೇಕು. ನಿನ್ನೆ ರಾತ್ರಿ ಬಾರ್ಗೆ ಅಂತ ಬಂದಿದ್ವಿ, ಆದ್ರೆ ಬಾರ್ ಕೆಳಗಿರೋ ಮ್ಯಾಟ್ರೆ ಗೊತ್ತಿಲ್ಲ. ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ. ಬಾರ್ ಕೆಳಗಡೆ ನೋಡಿ ಏನಿದೆ ಅಂತ. ಗ್ರೌಂಡ್ ಫ್ಲೋರ್ ಅಲ್ಲಿ ವೈನ್ ಸ್ಟೋರೇ ಇಟ್ಟಿದ್ದಾರೆ. ಕ್ರೇಜಿ. ವೈನ್ ಸೆಲ್ಲರ್ ನೋಡ್ಕೊಂಡು ಪೂಲಲ್ಲಿ ಶೂಟ್ ಮುಗಿಸಿ ಸ್ವಲ್ಪ ಆಟ ಆಡಿದ್ವಿ. ಈಗ ನೆಕ್ಸ್ಟ್ ಶೂಟ್ಗೆ ಕೋಟೆ ಬೆಟ್ಟ ಹೋಗ್ಬೇಕು, ಅಲ್ಲಿ ಸಿಗ್ತೀನಿ. ನೋಡ್ತಾ ಇರ್ಬೋದು. ಇವಾಗ ನಾವು ಹೊರಟಿದೀವಿ ಕೋಟೆ ಬೆಟ್ಟಗೆ. ವ್ಯೂ ಪಾಯಿಂಟ್ ನೋಡಿ ಏನ್ ಸಗದಾಗಿದೆ. ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸಾಕ್ಷಿಗೆ ಸರ್ ಇದಾರೆ. ಅಯ್ಯೋ ಸರ್ ಇಟ್ಕೊಳ್ಳಿ. ರೋಡ್ ನೋಡಿ ಹಿಂಗಿದೆ, ಕೈ ಬಿಟ್ಟು
ಓ ನಮ್ದು ಎರ್ಟಿಗ ಬೇರೆ ಇದೆ ಅಣ್ಣ ಹಿಂದೆ ಇರಿ ತೋರಿಸ್ತೀನಿ. ಎರ್ಟಿಗ ಸಿಗಾಕೊಳ್ತಾ ಅನ್ಸತ್ತೆ. ನಾವಿವಾಗ 4x4 ಜೀಪಲ್ಲಿ ಬಂದ್ವಿ. ಜೀಪ್ ಹೆಂಗೋ ಈ ರೋಡ್ ಬಂದ್ಬಿಡ್ತು. ಎರ್ಟಿಗ ನೋಡಿ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆಡ್ತಾ ಇದಾರೆ. ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಗಾಡಿಗೆ. ವಾ ಅಣ್ಣ ಫುಲ್ ಹಿಂದೆ ಹಾಕ್ಬಿಟ್ಟಿದಾರ ಅಂತ. ಹಿಂದೆ ತಗ್ಲಾಗೋಗಿದೆ. ಕಂಟೆಂಟ್ ಸಿಗ್ತಾನ ನನ್ಗೆ. ನಾನೇ ಕಂಟೆಂಟ್ ಆಗ್ಬಿಡ್ತಾ ಇದ್ದೆ. ಈ ಎರ್ಟಿಗ ಹತ್ತಕ್ಕಾಗಿಲ್ಲ. ನಾರ್ಮಲ್ ಆಗಲ್ಲ, ಏನು ಹೋಗಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ. ನೋಡಿ ಗಾಡಿ ಹೆಂಗ್ ಸ್ಲಿಪ್ ಆಗ್ತಾ ಇದೆ. ಜೀಪ್ ಕೆಳಗೆ ಹೋಗಿದೆ ಸದ್ಯಕ್ಕೆ. ಈಗ ಈ ಕಾರ್ನ ಹಿಂದೆ ಅಲ್ಲೇ ಪಾರ್ಕ್ ಮಾಡಕ್ ಹೇಳಿದೀವಿ. ಪಾರ್ಕ್ ಮಾಡಿ ಬರೋದಷ್ಟೇ. ಗಾಡಿನಲ್ಲೇ ನೋಡಿ ಎಷ್ಟು ಸ್ಲಿಪ್ ಆಗ್ತದೆ. 4 ವೀಲ್ ಡ್ರೈವ್ ಬೇಕೇ ಬೇಕು ಇಲ್ಲಿಗೆ. 2 ವೀಲ್ ಡ್ರೈವ್ ಹೋಗುತ್ತೆ, ಬಟ್ ಒಂದು ಟೆಕ್ನಿಕಲ್ ಓಡಿಸ್ಬೇಕು. ಬಟ್ ಈ ಸ್ಲಶಿ ಕಂಡೀಷನ್ ಇಂದ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿಗೆ ಬರೋದು ವರ್ತ್ ಇಟ್. ಬ್ಯೂಟಿಫುಲ್. ಎರ್ಟಿಗ ಈ ರೋಡ್ನಲ್ಲಿ ಹೋಗ್ಲಿಲ್ಲ, ಎಲ್ಲಾರನ್ನೂ ಕೆಳಗಡೆ ಕಳಿಸಿ ನಾವು ಜೀಪಲ್ಲಿ ಮೇಲೆ ಹೋಗೋಣ ಅಂತ ಪ್ಲಾನ್ ಆಗಿದೆ. ನೋಡೋಣ ಮೇಲೆ ಹೋಗ್ತೀವಾ ಇಲ್ಲ ಅಂದ್ರೆ ವಾಪಸ್ ರೆಸಾರ್ಟಿಗೆ ಹೋಗ್ತೀವಾ ಅಂತ. A few moments later. ಮಳೆ ಬರ್ತದೆ, ಒಳ್ಳೆ ಮಜಾ. ನಾನು ಜೀಪ್ ಹಿಂದೆ ಕೂತಿದ್ದೀನಿ. ಇಲ್ಲಿಂದ ನೋಡಿ ಹಿಂಗ್ ಕಾಣುತ್ತೆ. ಇದೇ ತಗ್ಲಾಕೊಂಡಿದ್ದು ಕಾರು. ಸೊ ನೀವ್ ನೋಡ್ದಂಗೆ ಎರ್ಟಿಗಾನು ಹಂಗೋ ಹಿಂಗೋ ಜೀಪ್ ಜೊತೆ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನ್ ಶೂಟ್ ಮಾಡ್ಬೇಕು ಅಂತ ಕಾರ್ ಇಳಿದ್ವಿ. ವೆದರ್ ಕೂಡ ಸಾಕಾಗಿತ್ತು. ಇನ್ನೇನ್ ಶೂಟ್ ಮಾಡಕ್ಕೆ ಅಂತ ಎಕ್ವಿಪ್ಮೆಂಟ್ಸ್ ಎಲ್ಲ ತೆಗೆದ್ವಿ. ಜೋರ್ ಮಳೆ, ಸಿಕ್ಕಾಪಟ್ಟೆ ಮಳೆ, ಗಾಳಿ. ನಿಮಗ್ ಶಾರ್ಟ್ಸ್ ತೋರ್ಸೋಣ ಅಂದ್ರೆ ಡ್ರೋನ್ ಕೂಡ ಆರ್ಸಕ್ಕಾಗಿಲ್ಲ ಬ್ಯಾಡ್ ವೆದರ್ ಕಂಡೀಷನ್ಸ್ ಇಂದ. ಹಂಗೆ ಟೀಮ್ ಎಲ್ಲ ವಾಪಸ್ ಕರ್ಕೊಂಡ್ ಬಂದ್ರು. ಆಮೇಲೆ ಮತ್ತೆ ಬಿಸಿ ನೀರ್ ಸ್ನಾನ ಮಾಡ್ಕೊಂಡು ಇವಾಗ ರೆಸ್ಟ್ ಮಾಡ್ಬೇಕು ಅನ್ಸ್ತದೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಏನಿದೆ ಅಂತಾನೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿದೆ. ಸೊ ಡಿನ್ನರ್ ಟೈಮಲ್ಲಿ ಸಿಗೋಣ. ಇವತ್ತು ಲಾಸ್ಟ್ ನೈಟ್ ಆಫ್ ದ ಸ್ಟೇ. ಡಿನ್ನರ್ ತಿಂತಾ ಇದೀವಿ. ಡಿನ್ನರ್ ತಿಂತಾ ಇದ್ದೀವಿ. ನೋಡಿ ಇಲ್ಲಿ ಫುಲ್ ವೆಜ್ ಇದೆ. ಆ ಕಡೆ ಫುಲ್ ನಾನ್ ವೆಜ್. ಬ್ಯಾಟಿಂಗ್ ಬೈ ಹೇಮಂತ್ ಚಾರ್ಗೌಡ. ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಚೂಸ್ ಮಾಡೋಷ್ಟಲ್ಲೇ ಸುಸ್ತಾಗ್ಬಿಡುತ್ತೆ. ಇದು ಆಂಬಿಯನ್ಸ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ. ಒಳಗಡೆನೂ ಸೀಟಿಂಗ್ ಏರಿಯಾ ಇದೆ. ಇದು ನಿಮ್ಗೆ ವ್ಯೂ ನೋಡ್ಕೊಂಡು ತಿನ್ಬೇಕು ಅಂದ್ರೆ ಈ ಕಡೆ, ಅಲ್ಲಿ ಇನ್ನೊಂದ್ ಸೆಕ್ಷನ್ ಇದೆ ಆ ಕಡೆ. ಫ್ಯಾಮಿಲಿ ಆದ್ರೆ ಅಲ್ಲಿ ಆರಾಮಾಗಿ ಕುತ್ಕೊಂಡು ಜೊತೆಲಿ ತಿನ್ಬೋದು. ಊಟ ಮಾಡ್ಬೇಕಾದ್ರೆ ವೆಯ್ಟರ್ ಎಲ್ಲ ಬಂದ್ಬಿಟ್ಟು ಕೇಳ್ತಾರೆ ಹೆಂಗೆ, ಏನು ಊಟ ಹೆಂಗಿದೆ. ಅಕಸ್ಮಾತ್ ನಿಮಗೆ ಏನಾದ್ರೂ ಎಕ್ಸ್ಟ್ರಾ ಏನಾದ್ರು ಬೇಕು ಕೂಡ ಇಮಿಡಿಯೇಟ್ಲಿ ಮಾಡ್ತಾರೆ. ಹೆಂಗಿದೆ ಅಂತೆಲ್ಲ ಕೇಳ್ತಾರೆ. ಸೊ ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಈ ರೆಸ್ಟೋರೆಂಟ್ ಅಲ್ಲಿ. ಅವಾಗ ಬರ್ತಾರೆ, ಕೇಳ್ತಾರೆ ಹೆಂಗಿದೆ ಏನು ಅಂತ. ಅದೊಂದು ಸಿಕ್ಕಾಪಟ್ಟೆ ಖುಷಿ. ಅದೇ ಹಾಸ್ಪಿಟಾಲಿಟಿ ಅಂದ್ರೆ ಹಂಗಿರ್ಬೇಕು ಆಕ್ಚುಲಿ. The next day. ನಮ್ಮ ಕೋಚ್ ಹೇಳ್ಕೊಡ್ತಿದ್ದಾರೆ ಹೆಂಗ ಆಡೋದು ಗಾಲ್ಫ್ನ ಅಂತ. ಹೋಗ್ಬೇಕು ರೆಸಾರ್ಟ್ವರ್ಗು. ವಾ. A few minutes later. 6.5 hours later. ಮನೆಯವ್ರು ಆಡ್ತಾವ್ರೆ. ಹೊಡಿರಿ ಅಣ್ಣ, ಇದು ತಗೊಳ್ಳಿ. ಸಾರಿ ಹೋಯ್ತದ ಇದು. ಹಾ ಮತ್ತೆ ಹಾ ಡೇಂಜರ್ ಅದು. ದೂರದಿಂದ ಕರೆಕ್ಟ್ ಆಗಿ ಬಗ್ಬೋದು ನೋಡಿ. ಇಲ್ಲ ಮೇಲೆ ಹೋಯ್ತದೆ ಕರೆಕ್ಟ್ ಆಗಿ. ಹೊಡಿರಿ ಏನ್ ಸರ್. 1 eternity later. ಈ ರೆಸಾರ್ಟ್ ಅಲ್ಲಿ ಬರೀ ರೂಮ್ಸ್ ಅಲ್ಲ, ವಿಲಾಸ್ ಕೂಡ ಇದಾವೆ. ಟೋಟಲ್ 67 ಇಲ್ಲ 69 ವಿಲಾಸ್ ಇದಾವಂತೆ. ಅದ್ರಲ್ಲಿ ನಮಗೆ ಒಂದು ಕೊಟ್ಟಿದ್ದಾರೆ. ಒಳಗಡೆ ಒಂದು ರೂಮ್ ಟೂರ್ ಕೊಡ್ತೀನಿ ನೋಡಿ. ಇಲ್ಲಿ ಕುತ್ಕೊಂಡು ಶೂ ಇವೆಲ್ಲ ಬಿಚ್ಚೋದಕ್ಕೆ ಇಲ್ಲೊಂದು ಮಿನಿ ಬಾರ್ ತರ ಇದೆ. ಇದರಿಂದ ವ್ಯೂ ಮಾತ್ರ ಇನ್ನ ಅಲ್ಟಿಮೇಟ್ ಆಗಿ ಸಿಗುತ್ತೆ. ದೊಡ್ಡ ಸೋಫಾ ಮತ್ತೆ ಸಿಟ್ ಔಟ್. ಇಲ್ಲಿ ನೋಡಿ, ಇಲ್ಲಿ ಹಾಲ್ ಇಂದಾನು ಒಂದು ಸಿಟ್ ಔಟ್ ಹೋಗುತ್ತೆ. ಆಮೇಲೆ ಬೆಡ್ರೂಮ್ ಇಂದಾನು ಒಂದು ಸಿಟ್ ಔಟ್ ಹೋಗುತ್ತೆ. ಬೆಸ್ಟ್ ಪಾರ್ಟ್ ತೋರಿಸ್ತೀನಿ ನೋಡಿ. ಓಪನ್ ಇದರಲ್ಲಿ ಶವರ್. ಏನ್ ಸಕಲ ಕಾಣಿಸ್ತಾ ಇದೆ ನೋಡಿ. ಬ್ಯೂಟಿಫುಲ್ ಆಗಿದೆ. ನನಗೆ ಬೆಸ್ಟ್ ಪಾರ್ಟ್ ಇಲ್ಲೇ ಇಷ್ಟ ಆಯ್ತು. ಆರಾಮಾಗಿ ಚಿಲ್ ಮಾಡ್ಬೋದು, ನೇಚರ್ ನೋಡ್ಕೊಂಡು. ನೋಡಿ, ನೀವೆಲ್ಲಿ ಸುತ್ತಮುತ್ತ ನೋಡಿದ್ರು ಬರೀ ಕಾಫಿ ಪ್ಲಾಂಟೇಶನ್ಸ್, 150 ಎಕರೆಲಿ ಇದೆಯಂತೆ ಎಲ್ಲ. ನೋಡಿ ಹಿಂಗ್ ಕಾಣುತ್ತೆ ಇಲ್ಲಿಂದ ರೂಮ್. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೆಕ್ಔಟ್ ಆಗೋ ಟೈಮ್ ಬಂತು. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದೀವಿ. ಹೊಳೆ ನರಸೀಪುರ ಬಿಟ್ಟು ಆಲ್ಮೋಸ್ಟ್ ಚಂದ್ರಾಯಪಟ್ಟಣ. ರೋಡ್ ಕೂಡ ಸಕ್ಕತ್ತಾಗಿದೆ, ನೀತಾ ಇದೆ. ಸ್ವಲ್ಪ ಎಲ್ಲಾದ್ರೂ ಪಾನಿಪುರಿ ಅಂತ ಸಿಕ್ಕಿದ್ರೆ ತಿನ್ನೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಯೂಶಲಿ ಮೈಸೂರು ರೋಡ್ ಬಿಟ್ಬಿಟ್ಟು ಸೀದಿಕಾಗಿರ್ಲಿ ಅಂತ ಈ ರೂಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡಿ ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ಮಳೆ ಬರೋ ತರನು ಇದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಪ್ಪ ಆಯ್ತು ಅಂದ್ರೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಸಾಕಾಗಿದೆ. ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕೋಟೆ ಬೆಟ್ಟ ವ್ಯೂ ಪಾಯಿಂಟ್ ಕಾಣೋ ತರ ಕಾಫಿ ಪ್ಲಾಂಟೇಶನ್ ಮಧ್ಯ ಸಖತ್ ಲಕ್ಸುರಿಯಸ್ ಆಗಿ ಕಟ್ಟಿದ್ದಾರೆ. ನಾವು ವಿಡಿಯೋದಲ್ಲಿ ತೋರಿಸಿರಂಗೆ ಗಾಲ್ಫ್ ಅದು ಇದು ಆಕ್ಟಿವಿಟೀಸ್ ಅಂತ ಸಿಕ್ಕಾಪಟ್ಟೆ ಇದಾವೆ. ನಿಮ್ಗೆ 2-3 ದಿನ ಇದ್ರೂ ಬೇಜಾರ್ ಆಗದೇ ಇಲ್ಲ. ಆಮೇಲೆ ಸರ್ವಿಸು ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಮತ್ತೆ ನಿಂಗೆ ಹೆಂಗ್ ಅನ್ಸ್ತು? ಅಮೇಸಿಂಗ್ ಆಕ್ಚುಲಿ. ಫುಡ್ ಹೆಂಗಿತ್ತು ಹೇಳು? ಫುಡ್ ಅಂತೂ ಸೂಪರ್ ಆಗಿತ್ತು. ಡಯಟ್ ಕಾನ್ಶಿಯಸ್ ಇರೋರ್ಗು ಆಪ್ಷನ್ಸ್ ಇತ್ತು, ಏನ್ ಬೇಕು ಅದ್ ತಿನ್ಬೋದಿತ್ತು. ಬಫೇಸ್ ಇತ್ತು ಅಂಡ್ ಮೆನು ಮಾತ್ರ ಅಲ್ಟಿಮೇಟ್. ಶೆಫ್ ನಾವು ಮಾತಾಡ್ದಂಗೆ, ಶೆಫ್ ಹತ್ರ ಎಲ್ಲ ಮಾತಾಡ್ದಂಗೆ ಸಖತ್ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೂಪರ್ ಆಗಿತ್ತು. ಫುಡ್ ವಾಸ್ ಸೂಪರ್. ನನಗಂತೂ ಸೂಪರ್ ಇಷ್ಟ ಆಯ್ತು. ನನ್ಗೆ ಹಾಸ್ಪಿಟಾಲಿಟಿ ಮತ್ತೆ ಸರ್ವಿಸ್ ಗುರು. ನಾನು ಹಾಸ್ಪಿಟಾಲಿಟಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತು ಹೆಂಗೆ ಒಂದು ಗೆಸ್ಟ್ ನ ಹ್ಯಾಂಡಲ್ ಮಾಡ್ಬೇಕು ಅಂತ, ಹೆಂಗೆ ಒಂದು ಗೆಸ್ಟ್ ನ ಸ್ಯಾಟಿಸ್ಫೈ ಮಾಡ್ಬೇಕು. ಇಟ್ಸ್ ಕಾಲ್ಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲ ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ. ನನ್ಗಂತೂ ಸಿಕ್ಕಾಪಟ್ಟೆ. ಪ್ರತಿಯೊಬ್ರು ಎಂಪ್ಲಾಯಿ ಕೂಡ ತುಂಬಾ ಚೆನ್ನಾಗಿ ನಮ್ ಜೊತೆ ಯಾರೇ ಇಂಟ್ರಾಕ್ಟ್ ಮಾಡಿದ್ರು ಅವರೆಲ್ಲ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನಮ್ ಜೊತೆ ಮಾತಾಡ್ತಾರೆ. ಏನಾದ್ರೂ ಬೇಕು ಅಂದ್ರೆ ಇಮಿಡಿಯೇಟ್ಲಿ ಅಲ್ಲಿರುತ್ತೆ. ಇಮಿಡಿಯೇಟ್ಲಿ ನನ್ಗೆ ಅನ್ಸಿದೆ ಹೆಂಗ್ ಗೊತ್ತಾ, ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ರೆಸಾರ್ಟ್ ಗೆ ನಾನು ಸೀರಿಯಸ್ಲಿ ಇಂಪ್ರೆಸ್ ಆಯ್ತು. ಏನಕ್ಕೆ ಅಂದ್ರೆ ನಾವಿರೋದೇ ಕಾಡ್ ಮಧ್ಯ, ಟ್ರಲಿ ಪ್ಲಾಂಟೇಶನ್ ಅಂತ ಕಾಡ್ ಮಧ್ಯ. ಒಂದು ಪವರ್ ಔಟೇಜ್ ಇರ್ಲಿಲ್ಲ. ಪೀಕ್ ಲಕ್ಸುರಿ ಅಂತ ಆ ಲಕ್ಸುರಿಯಸ್ ರೆಸಾರ್ಟ್ ಅಂತ ಇಕ್ಕಿರೋದ್ರಲ್ಲಿ ನನ್ನ ಪ್ರಕಾರ ಅವ್ರು ಕೊಡೋ ಅಮ್ಯುನಿಟೀಸ್ಗೆ ಆ ಅಮೌಂಟ್ ಬರ್ತಿತ್ತು ಅಷ್ಟೇ. ಹಂಗ ಜನ ಹೋಗ್ಬೋದಾ? ಅಷ್ಟೇ ಬರ್ತಿದ್ಯಾ? ಆರಾಮ್. ನನಗೆ ಅಫೋರ್ಡ್ ಇಟ್, ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್, ಇಟ್ಸ್ ಅ ಮಸ್ಟ್ ಗೋ ಅಷ್ಟೇ. ನನಗಂತೂ 100% ವರ್ತ್ ಅಂತ ಅನ್ಸುತ್ತೆ ಅಲ್ಲಿಗೆ ಹೋಗಿ ಸ್ಟೇ ಆಗೋದು. ಫ್ಯಾಮಿಲಿ ಜೊತೆ ವಿಲಾಸ್ ಕೂಡ ಇದಾವೆ. ಫ್ಯಾಮಿಲಿ ಜೊತೆ ಹೋದ್ರೆ ಮಾತ್ರ ನಿಮ್ ತಂದೆ ತಾಯಿ, ವೈಫ್, ಮಕ್ಕಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅದು ನಾನ್ ಗ್ಯಾರಂಟಿ ಕೊಡ್ತೀನಿ. ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ರುಟೀನ್. ಆಲ್ಮೋಸ್ಟ್ ಗೊರಗುಂಟೆಪಾಳ್ಯ ರೀಚ್ ಆಗಿದೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಿಂಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಥ್ಯಾಂಕ್ ಯು. ಎಂಡ್ ಆಗಕ್ಕೂ ಮುಂಚೆ ಇದನ್ನ ಮಾಡಬೇಡಿ ಅಷ್ಟೇ. ಅಷ್ಟೇ. ಅಷ್ಟೇ.